ಶ್ರೀ ತರಳಬಾಳು ಜಗದ್ಗುರು ಮಠ ಸಿರಿಗೆರೆ ಸಂಬಂಧಪಟ್ಟಂಗೆ ಮೊನ್ನೆಯಿಂದ ನಡೆದಿರ್ತಕ್ಕಂಥ ಘಟನೆ ದುರದೃಷ್ಟಕರ. ಇವತ್ತು ಬಯಲ ಪ್ರಕಾರ ಸಮಾಜ ಮತ್ತು ಶ್ರೀಗಳವರು ಸೇರಿಬಿಟ್ಟು ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಇದೆ. ಆಮೇಲೆ ಈ ಪ್ರಕ್ರಿಯೆ ಯಾಕೆ ಸ್ಥಗಿತ ಆಗಿದೆ, ಯಾಕೆ ನಿಧಾನ ಆಗಿದೆ ಉತ್ತರಾಧಿಕಾರಿ ಆಯ್ಕೆ ಮಾಡ್ತಕ್ಕಂಥದ್ದು ಅಂತ ಹೇಳಿದರೆ, ಕೆಲವು ವ್ಯಕ್ತಿಗಳು ನಮ್ಮ ಸಮಾಜದ ಮಠದಿಂದ ಲಾಭ ಪಡ್ಕೊಂಡಂಥ ಕೆಲವು ವ್ಯಕ್ತಿಗಳು ಕೋರ್ಟ್ಗೆ ಹೋಗಿದ್ದಾರೆ. ಏನು ಹೋಗಿದ್ದಾರೆ? ಮಠದ ಮೇಲೆ, ಗುರುಗಳ ಮೇಲೆ, ಶ್ರೀಗಳ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಉತ್ತರಾಧಿಕಾರಿ ಆಯ್ಕೆ ಮಾಡೋಂಗಿಲ್ಲ, ಕಮಿಟಿ ಮಾಡೋಂಗಿಲ್ಲ. ಗುರುಗಳೇ ಅಲ್ಲ, ನೀವು 60 ವರ್ಷಕ್ಕೆ ನಿವೃತ್ತಿಯಾಗಿದ್ದೀರಿ, ನೀವು ಕೇರ್ ಟೇಕರ್ ಗುರುಗಳು ಅಂತೆಲ್ಲ ಹೋಗಿದ್ದಾರೆ ಅದು ಅವರು. ಅದಾದಮೇಲೆ ನಿಮ್ಮದು ಸಮಾಜನೇ ಅಲ್ಲ, ನಿಮ್ಮದು ನಾಮಿನೇಟೆಡ್ ಸಮಾಜ ಅಂಥದ್ದನ್ನು ಹೇಳಿದ್ದಾರೆ. ನಮ್ಮದು 42 ತಾಲೂಕುಗಳಲ್ಲಿ ವ್ಯಾಪಕವಾದಂಥ ಸಮಾಜ. ಮಹಾಸಭೆಯಲ್ಲಿ 42 ತಾಲೂಕಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರು ಸೇರಿ ಸಮಾಜದ ಮಹಾಸಭೆಯಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಯಾವತ್ತೂ ಕೂಡ ಚುನಾವಣೆ ನಡೆದಿಲ್ಲ. ನಮ್ಮ 121 ವರ್ಷ ಇತಿಹಾಸ ಇರತಕ್ಕಂಥ ಮಠ 1923ರಲ್ಲಿ ಸಾಧು ಸದ್ಧರ್ಮ ವೀರಶೈವ ಸಮಾಜ ರಚನೆ ಆಗಿರ್ತಕ್ಕಂಥದ್ದು. ಇಲ್ಲೇ ತನಕ ಚುನಾವಣೆ ಆಗಿಲ್ಲ, ಸರ್ವಾನುಮತದ ಆಯ್ಕೆನೇ ಆಗಿದೆ. ಮೊನ್ನೆನೂ ಕೂಡ ನಾನು ಕೂಡ ಸರ್ವಾನುಮತದಿಂದಲೇ ಆಯ್ಕೆ ಆಗಿದ್ದೀನಿ. ಅಷ್ಟರೊಳಗಡೆ ನಾನು ಆಯ್ಕೆ ಆಗೋ ಅಷ್ಟೊತ್ತಿಗೆ ಇವರು ಕೋರ್ಟ್ಗೆ ಹೋಗಿದ್ದರು. ಆ ಕೋರ್ಟಿನ ವಿಚಾರ ಇರೋದರಿಂದ ನಮ್ಮ ಸಮಾಜನೂ ಪ್ರಶ್ನೆ ಮಾಡಿದ್ದಾರೆ, ಇದು ಅಸ್ತಿತ್ವದ ಸಂಘ ಅಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ, ಮಠನೂ ಗುರುಗಳನ್ನು ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಉತ್ತರಾಧಿಕಾರಿ ಆಯ್ಕೆ ಮಾಡ್ತಕ್ಕಂಥ ವಿಧಾನಕ್ಕೆ ತಡೆಯಾಗಿದೆ. ಬೈಲಾ ಪ್ರಕಾರ ನಾವು ಆಯ್ಕೆ ಮಾಡಲಿಕ್ಕೆ ತಡೆಯಾಗಿದೆ. ಅದಕ್ಕೆ ಸಣ್ಣ ಬೈಲಾನು ತಿದ್ದುಪಡಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇತ್ತು. ಭಕ್ತರು ಕೂಡ ಎಲ್ಲ ಅಭಿಪ್ರಾಯ ಮಾಡಿದರು. ಜನರಲ್ ಬಾಡಿ ಕರೆದು ಬೈಲಾ ತಿದ್ದುಪಡಿ ಮಾಡೋಣ ಅಂದರೆ ಬೈಲಾ ತಿದ್ದುಪಡಿನೂ ಕೂಡ ಮಾಡೋಂಗಿಲ್ಲ, ಅಧಿಕಾರ ಇಲ್ಲ. ಆ ರೀತಿ ಅವರು ಕೋರ್ಟ್ಗೆ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಮೊನ್ನೆ ರೆಸಾರ್ಟ್ನಲ್ಲಿ ನಡೆದಿರ್ತಕ್ಕಂಥದ್ದು ಭಕ್ತರ ಮನಸ್ಸನ್ನು ಘಾಸಿಗೊಳಿಸಿದೆ. ಆಮೇಲೆ ಒಂದು ಕಡೆ ರೆಸಾರ್ಟ್ನಲ್ಲಿ ನಡೆದಂಥ ವೇದಿಕೆ ಮೇಲೆ ಏನು ಇವತ್ತು ಕೇಸ್ ಹಾಕಿದ್ದಾರೆ, ಅವರು ವೇದಿಕೆ ಮೇಲೆ ಕೂತಿದ್ದಾರೆ. ಅವ್ರನ್ನ ವೇದಿಕೆ ಮೇಲೆ ಕೂರಿಸ್ಕೊಂಡೇ ಇವರು ಸಭೆ ಮಾಡ್ತಾರೆ ಅಂತ ಅಂದರೆ ನಿಜವಾಗ್ಲೂ ಭಾಳ ವಿಪರ್ಯಾಸ. ಅವ್ರಿಗೆ ಗೊತ್ತಿದೆ ಯಾಕೆ ಸಭೆ ಮಾಡಿದರು, ಏನು ಉದ್ದೇಶಕ್ಕೆ ಸಭೆ ಮಾಡಿದರು ಅಂತ ನನಗಂತೂ ಗೊತ್ತಿಲ್ಲ. ನಾನು ಯಾರಿಗೂ ಆಪಾದನೆ ಮಾಡೋಕ್ಕೆ ಹೋಗಲ್ಲ. ತಪ್ಪು ತಿಳುವಳಿಕೆಯಿಂದ ಮಾಡಿದಾರೋ, ಗೊತ್ತಿದ್ದು ಮಾಡಿದಾರೋ, ಗೊತ್ತಿಲ್ಲದೆ ಮಾಡಿದಾರೋ, ಒಟ್ಟು ಮಾಡಿದ್ದಾರೆ. ಅದಕ್ಕೆ ನಿನ್ನೆ ಗುರುಗಳು ಉತ್ತರ ಏನು ಕೊಡಬೇಕು ಕೊಟ್ಟಿದ್ದಾರೆ. 60 ವರ್ಷಕ್ಕೆ ನಿವೃತ್ತಿ ಆಗಬೇಕು ಅಂತಕ್ಕಂಥದ್ದು ಬೈಲಾದಲ್ಲಿ ಇಲ್ಲ. ಹಿಂದಿನ ಗುರುಗಳು 60 ವರ್ಷಕ್ಕೆ ನಿವೃತ್ತಿ ಆದರು. ಅವರು ರಾಜಕಾರಣಿಗಳು ಕೂಡ 60 ವರ್ಷಕ್ಕೆ ನಿವೃತ್ತಿ ಆಗಬೇಕು ಅಂತ ಹೇಳ್ತಾಯಿದ್ರು. ಆ ಕಾರಣಕ್ಕೋಸ್ಕರ ಮಾದರಿಯಾಗಿ ನಾವು ನಿವೃತ್ತಿ ಆಗೋಣ ಅಂತ ಕೊಟ್ಟಿರ್ಬೋದು ಅಂತ ನನ್ನ ಅನಿಸಿಕೆ, ಊಹೆ. ಆದರೆ ಬೈಲಾದಲ್ಲಿ ಮಾತ್ರ 60 ವರ್ಷಕ್ಕೆ ನಿವೃತ್ತಿ ಆಗಬೇಕು ಅಂತಿಲ್ಲ. ಆದರೆ ಇವ್ರನ್ನೇ ನಾವು ಮುಂದುವರಿಸ್ಬೇಕು ಅಂತಕ್ಕಂಥ ಇಷ್ಟನೂ ಇಲ್ಲ, ಆಸಕ್ತಿನೂ ಇಲ್ಲ. ಗುರುಗಳು ಕೂಡ ಪೀಠಕ್ಕೆ ಅಂಟ್ಕೊಂಡು ಕೂತ್ಕೊಳ್ಬೇಕು ಅಂತಕ್ಕಂಥ ಆಸಕ್ತಿನೂ ಅವ್ರಿಗೂ ಇಲ್ಲ. ಪ್ರಕ್ರಿಯೆ ನಡಿಬೇಕಲ್ಲ. ಉತ್ತರಾಧಿಕಾರಿ ಆಯ್ಕೆ ಪ್ರಕ್ರಿಯೆ ಏನಿದೆ ಬೈಲಾ ಪ್ರಕಾರ ನಡೀಲಿಕ್ಕೆ ತಡೆಯಾಗಿದೆ. ಹಾಗಾಗಿ ಅವರು ಪೀಠದಲ್ಲಿದ್ದಾರೆ, ನಾವು ಕೂಡ ಮಾಡೋಕ್ಕಾಗ್ತಿಲ್ಲ. ಇವರು 15 ದಿವಸ ಗಡುವು, ಪೀಠ ಖಾಲಿ ಮಾಡಬೇಕು, ಉತ್ತರಾಧಿಕಾರಿ ಆಯ್ಕೆ ಮಾಡಬೇಕು. ಏನು ಹುಡುಗಾಟನ ಇದು? 15 ದಿವಸಕ್ಕೆ ಗಡುವು ಅಂತಂದರೆ ಪೀಠಾಧಿಕಾರಿ ಇಳಿದು ಹೊರಗೆ ಬರ್ತಾರೆ. ಯಾರನ್ನ ಕೂರಿಸ್ಬೇಕಲ್ಲಿ? ಉತ್ತರಾಧಿಕಾರಿ ಆಯ್ಕೆ ಕೋರ್ಟ್ನಾಗಿದೆ, ಹೆಂಗೆ ಆಯ್ಕೆ ಮಾಡಬೇಕು? ಅದು ಬಾಲಿಶ ಆಗಿದೆ. ಏನು ಡಿಮ್ಯಾಂಡ್ ಇದೆಯಲ್ಲ, ಬಾಲಿಶ ಡಿಮ್ಯಾಂಡು. ಇನ್ನೊಂದು, ಇವರು ತಂಗಿ ಮಗನ್ನ ಪೀಠಕ್ಕೆ ತರಕ್ಕೆ ಹೊರಟಿದ್ರು ಅಂತ ಇದೇ ಜನ ಅಪಪ್ರಚಾರ ಮಾಡಿದರು. ಯಾವ ಕಾರಣಕ್ಕೂ ಕೂಡ ಅವ್ರ ತಂಗಿ ಮಗನ್ನ ಪೀಠಕ್ಕೆ ತರ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತ ನಮ್ಮ ಎದುರು ಎಲ್ಲರಿಗಡೆ ಸ್ಪಷ್ಟ ಮಾಡಿದ್ದಾರೆ. ಅವರು ಪೂರ್ವಾಶ್ರಮನೇ ಮರ್ತ್ಕೊಂಡಿದ್ದಾರೆ. ಪೂರ್ವಾಶ್ರಮದವರು ಯಾರೂ ಹತ್ತಿರ ಬಂದಿಲ್ಲ, ಎಲ್ಲರಿಗೂ ಗೊತ್ತಿದೆ, ಸಮಾಜಕ್ಕೆ ಗೊತ್ತಿದೆ, ಇವ್ರಿಗೂ ಗೊತ್ತಿದೆ. ಪೂರ್ವಾಶ್ರಮದವರು ಯಾವತ್ತೂ ಕೂಡ ಗುರುಗಳ ಬಳಿ ಬಂದಿಲ್ಲ. ಆಮೇಲೆ ಇವರು ಸ್ವಂತ ಟ್ರಸ್ಟ್ ಡೀಡ್ ಮಾಡ್ಕೊಂಡಿದ್ದಾರೆ. ಟ್ರಸ್ಟ್ ಡೀಡ್ ಅಂತಂದ್ರೆ ಏನು? IT ಅವರಿಗೆ ಇನ್ಕಮ್ ಟ್ಯಾಕ್ಸು ರಿಬೇಟ್ ತಗೊಳ್ಳೋಕ್ಕೆ, ರಿಯಾಯಿತಿ ತಗೊಳ್ಳಿಕ್ಕೆ ಸಮಾಜದ ಬೈಲಾನ ಒಪ್ಪಲಿಲ್ಲ ಅವರು. ಸಮಾಜದ ಬೈಲ ಏನಿದೆಯೋ ಅದನ್ನು ಯಥಾವತ್ತಾಗಿ ಇವರು ಟ್ರಸ್ಟ್ ಮುಖಾಂತರ ಬೈಲಾ ಮಾಡಿ IT ಕೊಟ್ಟು ರಿಯಾಯಿತಿ ತಗೊಂಡಿದ್ದಾರೆ.
ಅಷ್ಟು ಬಿಟ್ಟರೆ ಮತ್ತು ಬೇರೆ ಏನೂ ಇಲ್ಲ. ಇವತ್ತು ಸುಮ್ಮನೆ ಎಲ್ಲ ಅವ್ರ ಹೆಸರಿಗೆ ಬರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವ್ರ ಹೆಸರಿಗೆ ಏನು ಬರ್ಕೊಳ್ತಾರೆ? ಯಾವ ಮಠಾಧೀಶರಿದ್ದರೂ ಅವ್ರ ಹೆಸರಿಗೆ ಇರುತ್ತೆ, ಮುಂದಿದ್ದವ್ರಿಗೂ ಇರುತ್ತೆ, ಹಿಂದಿದ್ದವ್ರಿಗೂ ಐತೆ. ಅಷ್ಟೇ ಅಲ್ಲ, ಶಾಖಾ ಮಠದವ್ರ ಹೆಸರಿಗೆ ಐತೆ, ಕಾರ್ಯದರ್ಶಿ ಹೆಸರಿಗಿದೆ, ಭಾಳಷ್ಟು ಜನ ಅದು ಪದಾಧಿಕಾರ ಏನೇನು ಅದರೆ, ಮಠದ ಪದಾಧಿಕಾರ ಏನದರೆ ಅವ್ರ ಹೆಸರಿಗೆ ಅದಾವೆ. ಮಠದಿಂದ ದುಡ್ಡು ಖರ್ಚಾಕಿದೆ. ಅವು ಯಾರೂ ಕೂಡ ಸ್ವಂತ ಆಸ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆರ್ ಟಿ ಕೇಂದ್ರದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆವಾಗ ಆತನ ಹೆಸರಿಗೆ ನಾವು ಕೆಲವು ಆಸ್ತಿಗಳನ್ನು ಮಾಡಿದರೆ ನಂದು ಆಸ್ತಿ ಅಂತ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನ್ಯಾಯಾಲಯದಲ್ಲಿ ಆಗಲ್ಲ, ಅದು ಬೇರೆ ವಿಚಾರ. ಆದ್ದರಿಂದ ಯಾವೂ ಕೂಡ ಸ್ವಂತ ಖಾಸಗಿ ಆಸ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮದು ವಂಶ ಪಾರಂಪರ ಆಡಳಿತ ಮಠ ಅಲ್ಲ, ನಮ್ಮದು ಸನ್ಯಾಸತ್ವ ಸ್ವೀಕಾರ ಮಾಡಿದಂಥ ಮಠ. ಸನ್ಯಾಸತ್ವ ಸ್ವೀಕಾರ ಮಾಡಿದರೆ ಅವ್ರಿಗೆ ಯಾರೂ ಇರಲ್ಲ. ಏನಿದ್ರೂ ಕೂಡ ಆಸ್ತಿ, ಹಣ, ಮತ್ತೊಂದು ಎಲ್ಲದೂ ಕೂಡ ಮುಂದಿನ ಪೀಠಾಧಿಕಾರಿಗಳಿಗೆ ವರ್ಗಾವಣೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಮೊನ್ನೆ ಆಗಿರ್ತಕ್ಕಂಥದ್ದು ದುರದೃಷ್ಟಕರ. ಆ ಘಟನೆ ಆಗಬಾರ್ದಾಗಿತ್ತು. ಅದನ್ನು ಸುಲಲಿತವಾಗಿ ಅದನ್ನು ನಮ್ಮ ಕುಟುಂಬದ ಸಮಸ್ಯೆ ಬಯಲತ್ತಿದ್ದೇ ಇಲ್ಲ. ಇವತ್ತು ತೆರೆದ ಪುಸ್ತಕ, ಯಾರು ಎದುರಿ ಬೇಕಾದ್ರೆ ಇಡಕ್ಕೆ ತಯಾರಿದ್ದೀವಿ. ಬಯಲ ಇದೆಯಲ್ಲ, ಬಯಲ ತಿದ್ದೇ ಇಲ್ಲ. ತಿದ್ದಿದ್ರೆ ದಾಖಲೆ ಆಗಿರುತ್ತೆ. ಎಲ್ಲಿ ಸಮಾಜದ ಬಯಲ ತಿದ್ದಿದ್ರೆ ನೋಂದಣಿ ಕಚೇರಿಯಲ್ಲಿ ದಾಖಲೆ ಆಗಿರುತ್ತೆ. ಇದು ಬಯಲ ತಿದ್ದಿದ್ರೆ ಟ್ರಸ್ಟ್ ಡೀಡ್ ಎಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ ಅಲ್ಲಿ ದಾಖಲೆ ಆಗಿರುತ್ತೆ. ತಿದ್ದಿರ್ತಕ್ಕಂಥ ದಾಖಲೆ ಏನಾದರೂ ತಂದು ಕೊಡಲಿ. ಎಲ್ಲೂ ತಿದ್ದಿಲ್ಲ. ಯಾರು ಮಠದಿಂದ ಲಾಭ ಪಡ್ಕೊಂಡಿದ್ದಾರೆ ಅಂಥವರೇ ಯಾಕೆ ಆಪಾದನೆ ಮಾಡ್ತಾರೋ ನನಗೆ ಅರ್ಥ ಆಗ್ತಾಯಿಲ್ಲ. ಯಾರು? ನಾನು ಯಾರ ಮೇಲೂ ಆಪಾದನೆ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಒಬ್ಬ ಸಮಾಜದ ಅಧ್ಯಕ್ಷನಾಗಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿದೆ. ಆ ಜವಾಬ್ದಾರಿ ನಾನು ಅರ್ಥಕೊಂಡು ತಿಳಿದನೋ ಏನೋ ಕಾರಣದಿಂದ ಏನೇ ಆಪಾದನೆ ಮಾಡಿದ್ರು ಕೂಡ ಶ್ರೀಗಳವರಿಗೆ ಮನಸ್ಸಿಗೆ ಘಾಸಿ ಆಗಿದೆ. ಹಾಗಾಗಿ ಅವ್ರು ಏನು ಮಾಡಿದರು ಅಂತಂದರೆ ವೈಯಕ್ತಿಕವಾಗಿ ಭೇಟಿ ಮಾಡ್ತಾಯಿದ್ರು ಇಲ್ಲಿ ತನಕ. ಇನ್ಮೇಲೆ ವೈಯಕ್ತಿಕ ಭೇಟಿಗೆ ಅವಕಾಶ ಇಲ್ಲ ಅಂತ ಹೇಳಿ ಅವರು ಘಾಸಿಗೊಳಗಾಗಿ ರೆಸಾರ್ಟ್ನಲ್ಲಿ ಮಾಡಿದಂಥ ಆಪಾದನೆ ಘಾಸಿಗೊಳಗಾಗಿ ಭೇಟಿ ಇಲ್ಲ ಅಂತಾರೆ. ಆದರೆ ಭೇಟಿನೇ ಇಲ್ಲ ಅಂತ ಹೇಳಿಲ್ಲ. ಸಂಘಕ್ಕೆ ದೂರು ಸಲ್ಲಿಸಲಿ, ಅವರು ದಿನಾಂಕ ನಿಗದಿ ಮಾಡಲಿ. 18ನೇ ತಾರೀಕು ಅವ್ರು ಹೇಳಿದರು. 18ನೇ ತಾರೀಕು ಗುರುಗಳು ನಂದು ಸೇರಿ, ಅಧ್ಯಕ್ಷರದು ಶ್ರೀಗಳದ್ದು ಸೇರಿ ಸಭೆ ಇದ್ದಾವೆ, 2 ಸಭೆ ಇದ್ದಾವೆ. ಅವರು ಮಠದಲ್ಲಿ ಇರಲ್ಲ ಅವತ್ತು. ಆದ್ದರಿಂದ ಅವರು ಯಾವತ್ತು ನಮಗೆ ದೂರು ಸಲ್ಲಿಸಿದರೆ ನಾವು ಗುರುಗಳ ಜೊತೆ ಮಾತಾಡಿಬಿಟ್ಟು ಚರ್ಚೆ ಮಾಡಿಬಿಟ್ಟು ಅವರು ಮಠದಲ್ಲಿ ಇರೋ ಅಂಥ ಸಂದರ್ಭದಲ್ಲಿ ಭಕ್ತಾದಿಗಳನ್ನು ಕರೆಸಿ ಭಕ್ತಾದಿಗಳ ಸಮ್ಮುಖದಲ್ಲೇ ಏನು ಚರ್ಚೆ ಆಗಲಿ ಅಂತಕ್ಕಂಥ ವಿಚಾರ ಹೇಳಿದ್ದಾರೆ. ಇವತ್ತು ಕೂಡ ಅದನ್ನ ಮಾಡೋಕ್ಕೆ ತಯಾರಿದ್ದೀವಿ ನಾವು ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಸಮುದಾಯದ ಮುಖಂಡರಿಗೆ ಶ್ರೀಗಳು ಖಡಕ್ಕಾಗಿ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು, ನಮ್ಮ ಖಾಸಗಿಯಾಗಿ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಇಷ್ಟಪಡಲ್ಲ ಅಷ್ಟೇ. ಹಾಗಾಗಿ ಇದು ಒಂದು ಸಮಾಜದ ಮುಖಂಡರಾಗಿ ಮುಂದೆ ಅವರ ವಿರುದ್ಧ ತಮ್ಮ ನಡೆಯನ್ನು ಅಥವಾ ಅವರ ಒಂದು ವಿರುದ್ಧ ಯಾವ ನಡೆನೂ ಇಲ್ಲ. ನಮ್ಮ ಸಮಾಜದವರೇ ಆಗಿರೋದ್ರಿಂದ ನಮ್ಮ ಸಮಾಜದಿಂದ ಯಾರ ವಿರುದ್ಧನೂ ನಡೆನೂ ಇಲ್ಲ, ಯಾರ ವಿರುದ್ಧನೂ ಕ್ರಮನೂ ಇಲ್ಲ. ಅವರೆಲ್ಲ ನಮ್ಮವರೇ. ಅವರೆಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗೋದೇ ನನ್ನ ಕೆಲಸ. ಸಮಾಜ ಅಧ್ಯಕ್ಷನಾಗಿ ನನ್ನ ಕೆಲಸ. ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡೇ ಹೋಗ್ತೀವಿ, ಸಮಸ್ಯೆ ಬಗೆಹರಿಸ್ತೀವಿ. ಕೊನೆಯದಾಗಿ ಒಂದು ಕಡೆ ಬೈಲ ಸರ್, ಇನ್ನೊಂದು ಕಡೆ ಮಠಕ್ಕೆ ಮರಿಯನ್ನು ಮಾಡಿಕೊಳ್ಳತಕ್ಕಂಥ ವಿಚಾರ ಮಾಡ್ತೀವಿ. ಸಂಪೂರ್ಣವಾಗಿ ಈ ಒಂದು ಸಮುದಾಯದ ಮುಖಂಡರಾಗಿ ತಮ್ಮ ನಡೆ ಏನಿರುತ್ತೆ ಸರ್? ಮಾಡ್ತೀವಿ. ಬೈಲ ಒಂದು ಸಣ್ಣ ತಿದ್ದುಪಡಿ ಇದೆ. ಕೋರ್ಟ್ನಿಂದ ಎಲ್ಲ ಕೇಸೆಲ್ಲ ವಜಾ ಆದ ನಂತರ ಒಂದು ಸಣ್ಣ ತಿದ್ದುಪಡಿ ಮಾಡ್ತೀವಿ. ಸಣ್ಣ ತಿದ್ದುಪಡಿ ಅಂದರೆ ಏನು ತಿದ್ದುಪಡಿ ಏನಲ್ಲ. ಹಿಂದೇನು ಬಯಲಾದಾಗ ಏನಿದೆ ಅಂದರೆ ಪೀಠಾದಿ ಖಾಲಿ ಆದರೆ ವ್ಯಾಪಕವಾದಂಥ ಪ್ರಚಾರವುಳ್ಳ ಪತ್ರಿಕೆಗಳಲ್ಲಿ ಇದನ್ನು ಕೊಡಬೇಕು, ಆ್ಯಡ್ ಕೊಡಬೇಕು. ಕೊಟ್ಟು ಕಾಲ್ಫರ್ ಮಾಡಿ ಈ ನೌಕರಿ ಥರ, ಈ ಅಪಾಯಿಂಟ್ಮೆಂಟ್ ಥರ, ಸರ್ಕಾರಿ ನೌಕರಿ ಥರ ಕಾಲ್ ಮಾಡಬೇಕು ಅಂತಿತ್ತು. ಈಗಿನ ಭಕ್ತರು ಏನು ಹೇಳ್ತಾ ಇದ್ದಾರೆ ಅಂದರೆ ಇದೇನು ಸರ್ಕಾರಿ ನೌಕರಿ ಅಲ್ಲ, ನಾವು ಹಂಗೆ ಆ್ಯಡ್ ಕೊಡೋಕ್ಕಾಗಲ್ಲ. ಏನು ಮಾಡಬೇಕು ಅಂತಂದರೆ ಇದನ್ನು ಭಕ್ತರು ಹೇಳಿದರು, ಶ್ರೀಗಳವ್ರು ನೀವೇ ಜವಾಬ್ದಾರಿ ತಗೊಳ್ರಿ, ನೀವೇ ಉತ್ತರಾಧಿಕಾರಿ ಆಯ್ಕೆ ಮಾಡಬೇಕು ಅಂತ. ಒಪ್ಪಲಿಲ್ಲ. ಇವತ್ತು ನಮ್ಮ ಮೇಲೆ ನಂಬಿಕೆ ಇದೆ, ನೀವು ನಮ್ಮ ಮೇಲೆ ವಿಶ್ವಾಸ ಇಟ್ಟು ನೀವು ಆಯ್ಕೆ ಮಾಡಿರಿ ಅಂತ ಹೇಳ್ತಾ ಇದ್ದೀರಿ. ಶ್ರೀಗಳವರಿಗೆ ಪೀಠಾಧಿಕಾರಿಗಳು ಒಬ್ಬರಿಗೆ ಆಯ್ಕೆ ಹಕ್ಕನ್ನು ಕೊಡಬೇಡಿ. ಸಮಾಜ ಮತ್ತು ಪೀಠಾಧಿಕಾರಿಗಳು ಪರಸ್ಪರ ಒಪ್ಪಿಗೆಯಿಂದ ಆಯ್ಕೆ ಮಾಡ್ತಕ್ಕಂಥದ್ದು ಅಂತ ಇಬ್ಬರಿಗೂ ಜಂಟಿ ಜವಾಬ್ದಾರಿ ಹೊರಿಸ್ತಕ್ಕಂಥದ್ದನ್ನು ಯಾರು ಶ್ರೀಗಳವರೇ ಸಲಹೆ ಕೊಟ್ಟಿದ್ದಾರೆ. ಭಕ್ತರು ಅದಕ್ಕೆ ಒಪ್ಕೊಂಡಿದ್ದಾರೆ.
ಅದನ್ನು ಇದೆಲ್ಲ ಕೇಸೆಲ್ಲ ವಜಾ ಆದಮೇಲೆ ಆ ಒಂದು ಬೈಲಾ ಮಾಡ್ತೀವಿ, ತಿದ್ದುಪಡಿ ಮಾಡಿ ಆದಮೇಲೆ ಅದಕ್ಕೊಂದು ಕಮಿಟಿ ಮಾಡಬೇಕು ಅಂತಿದೆ. ಒಂದು ಕಮಿಟಿ ಮಾಡ್ತೀವಿ, ಕಮಿಟಿ ಮಾಡಿ ಆಯ್ಕೆ ಮಾಡ್ತೀವಿ. ಮುಂದಿನ ಪೀಠಾಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡ್ತೀವಿ. ಎಲ್ಲ ಸುಲಲಿತ ಆಗುತ್ತೆ. ಯಾವ ಭಕ್ತರು ಕೂಡ ಆತಂಕ ಪಡಬೇಕಾದಿಲ್ಲ. ಯಾವ ಭಕ್ತರು ಕೂಡ ಏನೂ ಆಗಲ್ಲ. ನಮ್ಮ ಸಮಾಜ ಭಾಳ ಗಟ್ಟಿಯಾಗಿದೆ, ಭದ್ರವಾಗಿದೆ, ಒಗ್ಗಟ್ಟಿದೆ. ಯಾವೋ ಕೆಲವು ದನಗಳಿಂದ ಏನು ನಮ್ಮ ಸಮಾಜ ಇದಾಗಲ್ಲ. ಬಹುಶಃ ನಿನ್ನೆ ನಾವು ಯಾರೂ ಕರೆದಂಥ ಸಭೆ ಅಲ್ಲ, ನಾನು ಅಧ್ಯಕ್ಷ ಆಗಿ ನಾನೇ ಭಾಗವಹಿಸಿಲ್ಲ ಅದರೆಲ್ಲ ಸಭೆಯಲ್ಲಿ. ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿದ್ದೆ. ಅದು ಮೊನ್ನೆ ಮೀಟಿಂಗಿನಲ್ಲಿ ಏನು ಸುದ್ದಿ ಹೊರಬಿತ್ತು, ಅದರಿಂದ ಆತಂಕಕ್ಕೆ ಒಳಗಾದಂಥ ಘಾಸಿಯಾದಂಥ ಭಕ್ತರು ಸ್ವಯಂ ಪ್ರೇರಿತವಾಗಿ ಸಿರಿಗೆರೆಗೆ ಬಂದಿರತಕ್ಕಂಥದ್ದು. ಆ ರೀತಿ ಸಭೆ ನಡೆದಿದೆ. ಭಕ್ತರು ಮನಸ್ಸು ಏನಿದೆ ಅಂತಕ್ಕಂಥದ್ದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಯಾರೇ ಆಗಿರಲಿ ಅದನ್ನ ತಿಳ್ಕೊಳ್ಬೇಕು, ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂಥೇಳಿ ವಿನಂತಿ ಮಾಡ್ಕೊಳ್ತೀನಿ. ಕೊನೆಯದಾಗಿ ಸರ್, ಮಠದ ಹಿಂದೆ ಕಾರ್ಯದರ್ಶಿ ಆಗಿದ್ದವರು ಒಂದು ಪಿಸ್ತೂಲನ್ನು ಅಧಿಕೃತವಾಗಿ ಹೊಂದಿದ್ರು. ಪಿಸ್ತೂಲ್ನು ಅಧಿಕೃತ ಹೊಂದಿದ್ರು. ಅವರು ಏನೇನೋ ಬೆದರಿಕೆಯನ್ನು ಕೂಡ ಹಾಕಿದ್ರು. ಅದು ಎಲ್ಲ ನಿನ್ನೆ ಶ್ರೀಗಳವ್ರು ಹೇಳಿದ್ದಾರೆ. ಅದು ಕಾನೂನು ಬಾಹಿರವಾಗಿ ಲೈಸೆನ್ಸ್ ಇರಲಿಲ್ಲ. ಇವೆಲ್ಲ ಕಾರಣದಿಂದ ಆ ವ್ಯಕ್ತಿಯಿಂದಲೇ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ. ಆ ವ್ಯಕ್ತಿನೇ ಕೆಲವು ವ್ಯಕ್ತಿಗಳನ್ನು, ಏನು ಕ್ಷೇಮಾಭಿವೃದ್ಧಿ ಸಂಘ ಅಂತಿದೆ ಅಂಥದ್ರಲ್ಲಿ ಕೆಲವು ವ್ಯಕ್ತಿಗಳನ್ನು ಚೂ ಬಿಟ್ಟು ಮಾಡಿಸ್ತಾಯಿದ್ರು ಈ ಕೆಲಸನ. ಇವರು ಯಾಕೆ ಹಿರಿಯರು ಅವ್ರ ಜೊತೆ ಸೇರಿದ್ರು ನನಗೆ ಭಾಳ ಆಶ್ಚರ್ಯ ಆಗಿದೆ. ನನಗನ್ನಿಸ್ತಾ ಇರೋದು ಅಂಥ ವ್ಯಕ್ತಿಗಳ ಜೊತೆ ಮಠ ಮತ್ತು ಶ್ರೀಗಳವ್ರನ್ನ ಟೀಕೆ ಮಾಡ್ತಕ್ಕಂಥ ಒಂದು ವ್ಯಾಟ್ಸಪ್ ಗ್ರೂಪ್ನಲ್ಲಿ ಅವಹೇಳನ ಮಾಡ್ತಕ್ಕಂಥ ಅಂಥ ವ್ಯಕ್ತಿಗಳ ಜೊತೆ ಇವರು ಸೇರಿದ್ದು ಮತ್ತು ನನಗೆ ಭಾಳ ಆಶ್ಚರ್ಯ ಆಗಿದೆ ಮತ್ತು ಮನಸ್ಸಿಗೆ ನೋವಾಗಿದೆ. ಅವ್ರನ್ನ ಹೊರಗಿಟ್ಟು, ಮೊದಲನೇ ಮಠನ ಟೀಕೆ ಮಾಡ್ತಕ್ಕಂಥವ್ನು ಹೊರಗಿಟ್ಟು ಇವರೇ ಮಾತುಕತೆ ಮಾಡುವ ಅವಕಾಶ ಇತ್ತು, ಮಾತುಕತೆ ಮಾಡ್ಬೋದಾಗಿತ್ತು. ಹಿರಿಯರಿದ್ದರು, ಎಲ್ಲ ಇದ್ದರು. ಹಿರಿಯರನ್ನೂ ದಾರಿ ತಪ್ಪಿಸಿದ್ದಾರೆ ಕೆಲವರು. ಯಾರು ನಮ್ಮ ಹಿರಿಯರನ್ನು ಕೂಡ ದಾರಿ ತಪ್ಪಿಸಿದ್ದಾರೆ ಅಂತ ನಾನು ಹೇಳ್ತೀನಿ. ಅವ್ರದ್ದು ಏನು ತಪ್ಪಿಲ್ಲ, ಹಿರಿಯರನ್ನ ದಾರಿ ತಪ್ಪಿಸಿದ್ದಾರೆ ಅಂತ ನಾನು ಹೇಳ್ತೀನಿ.